ನಾವೆಲ್ಲ PST ಆಸ್ಪಿರೆಂಟ್ಸ್ ಆಗಿದ್ದು ನಾವೇನು ಮಾಡೋಣ ಅಂದರೆ 2015ರಿಂದ ಇಲ್ಲಿವರೆಗೂ ಯಾವುದೇ ನೋಟಿಫಿಕೇಶನ್ PST ಮಾಡಿದ್ದಿಲ್ಲ. ನಾವು ಮಾಡೋದಿಲ್ಲ ಅಂತೇಳಿ ನಾವೇನು ಮಾಡ್ತೀವಿ, ನಮ್ಮ ಕೆಲಸದಲ್ಲಿ ನಾವು ಬ್ಯುಸಿ ಆಗಿದ್ವಿ. ನಂತರ ಏನು ಮಾಡಿದ್ರು ಇವರು ಮೊನ್ನೆ ಒಂದು ಎರಡು ವರ್ಷದ ಹಿಂದೆ ನಾವು PSTನ 4424 ಬರೀ HK ಭಾಗದಲ್ಲಿ ಇಷ್ಟು ಫಿಲಪ್ ಮಾಡ್ತೀವಿ, ವೇಕೆಂಟ್ ಇದೆ ಅಂತೇಳಿ ಫಿಲಪ್ ಮಾಡ್ತೀವಿ ಅಂತೇಳಿ ಮಾನ್ಯ ಸಚಿವರು, ಶಿಕ್ಷಣ ಸಚಿವರು ನಮ್ಮ ಮಧು ಬಂಗಾರಪ್ಪನ ಸ್ಟೇಟ್ಮೆಂಟ್ ಕೊಟ್ಟರು. ಅದಕ್ಕಾಗಿ ನಾವೆಲ್ಲ ಮಾಡಿದ್ವಿ, ನಮ್ಮ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ಓದಕ್ಕೆ ಸ್ಟಡಿ ಮಾಡಿದ್ವಿ, ಸ್ಟಡಿ ಮಾಡೋಕೆ ರೆಡಿ ಆದ್ವಿ. 2 ವರ್ಷಗಳ ಕಾಲ ನಾವು ಸ್ಟಡಿ ಮಾಡಿದ್ವಿ. ಈಗ ಮತ್ತೆ ಸಡನ್ಲಿಯಾಗಿ ಏನಾಗ್ತಾ ಇದಾರೆ ಅಂದರೆ, ಈಗ ಯಾವುದೇ PST ವೇಕೆಂಟ್ ಯಾವುದು ಖಾಲಿ ಇಲ್ಲ, ನಾವು ತುಂಬಂಗಿಲ್ಲ ಅಂತೇಳಿ ಕರೆ ಕೊಡ್ತಾ ಇದ್ದಾರೆ. ಈಗ ನಾವು ಇಷ್ಟು ವರ್ಷ ಓದೋರು ಏನು ಮಾಡಬೇಕು? ನಮ್ಮ ಭವಿಷ್ಯ ಇಷ್ಟನಾ, ಇಲ್ಲಿಗೆ ಮುಗೀತಾ? ಅಂದರೆ ಎಜುಕೇಷನ್ ಕಲ್ತಿದ್ದೆ ನಮ್ಮ ತಪ್ಪ? ನಿಮ್ಮ ಮನಸ್ಸಿಗೆ ಬಂದಾಗೆ ಮಾಡ್ತಿರಲ್ಲ. ಯಾವಾಗ ಬೇಕಾದ್ರೆ ನಾವು ಕರಿತೀವಿ ಅಂತೀರಿ, ಯಾವಾಗ ಬೇಕಾದ್ರೆ ನಾವು ಇಲ್ಲ ವೇಕೆಂಟ್ ಇಲ್ಲ ಅಂತ ಹೇಳ್ತೀರ. ನಾವೇನು ಮಾಡಬೇಕು? ಏನು ವಿಷ ಕೊಟ್ಟರೆ ವಿಷ ಕೊಡಿ ತೊಗೊಂಡು ಸತ್ತೋಗ್ಬಿಟ್ಟಿವಿ ಅಲ್ಲ ಸರ್? ನಿಮ್ಮ ಮನೆ ಅಂತ ತಿಳ್ಕೊಂಡಿದ್ದಾರೆ. ಇದು ಸ್ಟೂಡೆಂಟ್ ಏನು ಬೇಕಾದ್ರೂ ಮಾಡ್ತೀವಿ ನಾವು. ಬಟ್ ನಾವೇನು ನಿಮ್ಮ ಹತ್ರ ಏನು ಕೇಳ್ತಾ ಇಲ್ಲ. ನಮಗೆ ಇಟ್ಟಿರ್ತಕ್ಕಂಥ HK ಭಾಗಕ್ಕೆ ಎಷ್ಟು ಇಟ್ಟಿದ್ರ ಅದನ್ನ ಅಷ್ಟೇ ಕೊಡಿ ಅಂತ ಕೇಳ್ತಾ ಇದೀವಿ. ಸಾವಿರಾರು ಜನ ಬಂದು 3-4 ಸರ್ತಿ ಬಂದು ಬೆಂಗಳೂರಿಗೆ ಬರ್ತಾ ಇದೀವಿ. MLA ಮನೆಗೆ, MP ಮನೆಗೆ, ಬರೀ ಮಿನಿಸ್ಟರ್ ಮನೆಗೆ ಓಡಾಡ್ಬೇಕಾ ನಾವು? ಹಂಗಾಗಿ ನಾವು ಒಂದು ಸರ್ಕಾರಕ್ಕೆ ಒಂದು ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದೀವಿ. ನಮ್ಮ ಪೋಸ್ಟು, ನಮಗೆ ಇಟ್ಟಿರ್ತಕ್ಕಂಥ ಪೋಸ್ಟ್ HK ಭಾಗದಲ್ಲಿ 4424 ಪೋಸ್ಟ್ಗಳನ್ನ ನಾವು ಪಡೆದೇ ತೀರ್ತೀವಿ. ಅಲ್ಲಿವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಇದು ನೇರವಾಗಿ ಹೇಳ್ತಾ ಇದ್ದೀವಿ. ಇಲ್ಲ ಅಂದ್ರೆ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ. ಕಲಬುರಗಿಯಲ್ಲಿ ಮಾಡ್ತೀವಿ. 7ನೇ ತಾರೀಕಿಗೆ ಎಷ್ಟು ಜನ ಟೀಚರ್ ಆಸ್ಪಿರೆಂಟ್ಸ್ ಇದ್ದಿರಲ್ಲ ಅಷ್ಟು ಎಲ್ಲರೂ ನಾವು ಒಗ್ಗಟ್ಟಾಗಿ ಕಲಬುರಗಿಯಲ್ಲಿ ಒಂದು ಹೋರಾಟ, ದೊಡ್ಡ ಮಟ್ಟದ ಹೋರಾಟ ಮಾಡಿ ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ತೀವಿ. ಜುಲೈ 7ನೇ ತಾರೀಕು ಡೇಟ್ ಮಾಡ್ಕೊಳ್ರಿ. ಜುಲೈ 7ನೇ ತಾರೀಕಿಗೆ ನಾವು ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ. ಅಲ್ಲಿವರೆಗೂ ನೀವೇನು ನಿರ್ಧಾರ, ನೀವು ತಗೊಳ್ಳತಕ್ಕಂಥ ಒಂದು ನಿರ್ಧಾರದ ಮೇಲೆ ನಮ್ಮ ಹೋರಾಟ ಒಂದು ತೀರ್ಮಾನ ಆಗುತ್ತೆ. ಅಲ್ಲಿವರೆಗೂ ನಾವ್ಯಾರೂ ಸುಮ್ಮನೆ ಇರಂಗಿಲ್ಲ. ಈಗ 2ನೇ ಬಾರಿ 3ನೇ ಬಾರಿಗೆ ಬರ್ತಾ ಇದೀವಿ ಬೆಂಗಳೂರಿಗೆ. ಈಗ ಟೈಮ್ ಎಷ್ಟಾಗಿದೆ ನೋಡಿ, ಸುಮಾರು 8 ಗಂಟೆ ಮೇಲೆ ಆಗ್ತದೆ. ಲೇಡೀಸ್ ಬಂದಿದ್ದಾರೆ, ಜೆಂಟ್ಸ್ ಎಲ್ಲರೂ ಬಂದಿದ್ದಾರೆ. ಅವ್ರು ದೂರದಿಂದ ಬಂದಿದ್ದಾರೆ. ಅವ್ರು ಯಾವಾಗ ಹೋಗ್ಬೇಕು ಮನೆಗೆ? ಅವರು ಎಲ್ಲ ಫ್ಯಾಮಿಲಿಯನ್ನ ಬಿಟ್ಟು ಬಂದಿದ್ದಾರೆ. ಬರೀ ಇದೇ ಮಾಡೋಣ ನಾವು? ಅಲ್ಲ, ಸರ್ಕಾರ ಹೆಂಗೆ ನಡೆಸ್ತೀರ ನಾವು? ನಿಮ್ಮ ಮನೆ ಅಂತ ತಿಳ್ಕೊಂಡಿದ್ರ? ನಮಗೆ ನ್ಯಾಯ ಬೇಕೇ ಬೇಕು. ಅಲ್ಲಿವರೆಗೂ ಇಲ್ಲ ಅಂತಂದ್ರೆ ಒಂದು ಪ್ರಧಾನಮಂತ್ರಿಯವರಿಗೆ, ಅದು ರಾಷ್ಟ್ರಪತಿಗೆ ನಾವು ಏನು ಮಾಡ್ತೀವಿ, ಒಂದು ದಯಾಮರಣ ಇದು ಲೆಟರ್ ಬರೆದು ಕೊಡ್ತೀವಿ. ಅಲ್ಲಿವರೆಗೂ ಏನು ಮಾಡ್ತೀರ ಎಂಬುದು ನಿರ್ಧಾರ ನಿಮ್ಮ ಕೈಯಲ್ಲಿ. ನಮ್ಮ ಭವಿಷ್ಯನೂ ನಿಮ್ಮ ಕೈಯಲ್ಲೇ. ಓಕೆ ಸರ್.